ಇದು ಯಾವ ನ್ಯಾಯ ಹೇಳಿ? ನನ್ನ ಬಂಗಾರ ಯಾವಾಗೂ ಹೇಳ್ತಾ ಇರೋಳು, ನೀನು ಯಾರ ಹತ್ರದು ಏನಾದರೂ ಕಿತ್ಕೊಂಡ್ರೆ ಅದರಿಂದ ಅವ್ರಿಗೆ ನೋವಾದ್ರೆ ಅಂತ ಕೆಲಸ ಯಾವತ್ತೂ ಮಾಡ್ಬೇಡಕ್ಕಲ್ಲ ದೊರೆ ಅಂತ. ಅವ್ವ ಹೇಳ್ದಂಗೆ ಇಲ್ಲಿ ಗಂಟ ಯಾರ ಹತ್ರನೂ ಏನೂ ಕಿತ್ಕೊಂಡಿಲ್ಲ. ನನ್ನ ಕೈಲಾದಷ್ಟು ಕೊಟ್ಟೆ ಬದುಕಿವ್ನಿ. ಆದ್ರೆ ದೇವರು ನನ್ನ ಹತ್ರ ಒಂದು ಬಿಡ್ದಂಗೆ ಎಲ್ಲ ಕಿತ್ಕೊತವನೆ, ಎಲ್ಲ. ಬಂಗಾರ, ನೀನಿದ್ದಾಗ ಹೇಳ್ತಿದ್ದೆ ಗೊತ್ತಾ, ನನ್ನ ಮಗ ಯಾವುದಕ್ಕೂ ತಲೆ ತಗ್ಸಕ್ಕಿಲ್ಲ, ಯಾವುದಕ್ಕೂ ಕುಗ್ಗಕ್ಕಿಲ್ಲ ಅಂತ. ಅದ್ಯಾವತ್ತು ಸುಳ್ಳಾಗೋಯ್ತು. ನಿನ್ ಮಗ ಕುಗ್ಗೋಗ್ಬಿಟ್ಟವನೆ. ಈ ನೋನ ತಡ್ಕೊಳಕ್ಕಾಗ್ತದೆ ಅಳ್ತವನೆ. ಅವ್ವ, ನಾನೇನ್ ಮಾಡ್ಲಿ ಹೇಳು, ನಾನೇನ್ ಮಾಡ್ಲಿ ಹೇಳು? ಇಲ್ಲ, ನಾನು ಅಳಕ್ಕಿಲ್ಲ. ಬಂಗಾರಮ್ಮನ ಮಗ ಕಂಟಿ ಅಳ್ಳಕ್ಕಿಲ್ಲ. ನನ್ನ ಹತ್ರ ನಮ್ಮೊಬ್ಬನಿಗೆ ಅವಮಾನ ಮಾಡ್ದಂಗಾಯ್ತದೆ. ಬಂಗಾರ, ನೀನ್ ಮತ್ತೆ ಭೂಮಿಗೆ ಬಂದೇ ಬತ್ತೀಯ. ನಿನ್ ಜೊತೆ ನಾನು, ಸ್ನೇಹವರು ಇಬ್ರು ಇರ್ತೀವಿ. ಸ್ನೇಹ ಅವ್ರ ಪಿರಾಣ ತೆಗಿಯಕ್ಕೆ ಯಮ ಬಂದ್ರುವೆ ಮೊದಲು ನನ್ನನ್ನು ದಾಟ್ಕೊಂಡು ಹೋಗ್ಬೇಕು. ನೀವು ಮಲಗಿ ಸ್ನೇಹವ್ರ, ನಾಳೆಯಿಂದ ಬೇರೆ ದಿನ. ಈ ಹೊಸ ಕಂಟಿ ನಾಳೆಯಿಂದ ನಿಮ್ಮನ್ನ ಕಣ್ಣಲ್ಲಿ ಕಣ್ಣಿಟ್ಕಾಯ್ತೀನಿ. ನಿಮ್ಮನ್ನ ನನ್ನಿಂದ ದೇವ್ರ ಅದು ಹೆಂಗ್ ದೂರ ಮಾಡ್ತಾನೋ ನೋಡೇ ಬಿಡ್ತೀನಿ. ಈ ಯುದ್ಧದಾಗ ನನ್ ಬಿರುತಿ ಗೆಲ್ತದೋ ಇಲ್ಲ ವಿಧಿ ಗೆಲ್ತದೋ ನೋಡೇ ಬಿಡಮ್ಮ.